ನಮಸ್ತೆ ಗೆಳೆಯರೆ, ನಿಮಗೊಂದು ವಿಶೇಷ ವಿಚಾರವನ್ನ ತಿಳಿಸಲು ಬಯಸ್ತೀನಿ. ನಾವು ಕೋರ್ಟಲ್ಲಿ ಹೆಂಗೆ ಸಾಕ್ಷಿ ಅಂತೀವೋ, ಮುಂದೆ ಒಂದು ಸೈನ್ಸ್ ಬರುತ್ತೆ. ಇವಾಗಿರೋ ಮೊಬೈಲ್ ಇದೆಯಲ್ಲ, ನಮಗೆ 1980s ಅಲ್ಲಿ ಇರಲಿಲ್ಲ. ಅವಾಗ ನಾವು ಮಾತಾಡ್ಕೋತಾ ಇದ್ವಿ, ಹಿಂಗೆ ಫೋನಲ್ಲಿ ವಿಡಿಯೋ ಕಾಲ್ ಎಲ್ಲ ಮಾಡ್ಬೋದು, ಮೊಬೈಲ್ ಫೋನ್ಗಳಿರುತ್ತೆ, ನಾವೆಲ್ಲೋದ್ರು ಬೆಟ್ಟ ಗುಡ್ಡ ಎತ್ಕೊಂಡು ಹೋಗ್ಬೋದು ಅಂತ ಎಲ್ಲರೂ ನಗ್ತಾ ಇದ್ರು. ಅಲ್ಲೇ ಈ ಇಮ್ಯಾಜಿನೇಷನ್ಗೆ ಒಂದು ಮಿತಿ ಇರುತ್ತೆ ಅಂತ ಬೈತಾ ಇದ್ರು. ನಾ ಹೇಳ್ತಿದ್ದೆ, ಪೇಜರ್ ಬಂತು, ಪೇಜರ್ ಬಂದಾದ್ಮೇಲೆ ಮೊಬೈಲ್ ಬಂತು. ಈಗ ಸತ್ಯ ಹೇಳ್ತಾ ಇದ್ದೀನಿ ಕೇಳಿ. ವೆಬ್ ವೈಡ್ ವರ್ಲ್ಡ್ ಅಂತ ಹೇಳಿದ್ದೆ. ಮರಗಳ ಭಗವದ್ಗೀತೆ ಹೇಳುತ್ತೆ, ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ. ಅಂದ್ರೆ ಮರಗಳ ತಲೆ ಕೆಳಗಿರುತ್ತೆ, ಕಾಲ್ ಮೇಲಿರುತ್ತೆ. ಮನುಷ್ಯರ ತಲೆ ಮೇಲಿರುತ್ತೆ, ಕಾಲ್ ಕೆಳಗಿರುತ್ತೆ. ಅದು ಉಲ್ಟಾ ಇರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಅದೇ ರೀತಿ ಇವಾಗ ಒಪ್ಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಸ್. ಮರದ ತಲೆ ಕೆಳಗಿರುತ್ತೆ, ಅವು ರೂಟುಗಳಲ್ಲಿ ಮಾತಾಡ್ಕೊಳತ್ತೆ, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳತ್ತೆ, ಹಬ್ಬಗಳು ಮಾಡ್ಕೊಳತ್ತೆ. ಇಲ್ಲಿರೋ ಮರ ತನ್ನ ಬೀಜ ಅಮೆರಿಕಾದಲ್ಲಿ ಹೋಗಿ ಬಿತ್ತಿದ್ರೆ ಅಲ್ಲಿಂದ ಕನೆಕ್ಷನ್ ತಗೊಳುತ್ತೆ, ನೆಟ್ವರ್ಕಿಂಗ್ ತಗೊಳುತ್ತೆ, ಬೇರೆ ಬೇರೆ ರೂಟ್ಗಳಿಂದ ನನ್ನ ಮಗು ಎಲ್ಲಿದೆ ಅಂತ ವಿಚಾರಿಸ್ಕೊಳ್ಳುತ್ತೆ. ಇದು ಬಿಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ಭಗವದ್ಗೀತೆ ಬೋಧನೆ ಕುರುಕ್ಷೇತ್ರದಲ್ಲಾಯ್ತು. ಅರ್ಜುನನಿಗೆ ಕೃಷ್ಣ ಹೇಳ್ದ, ಆ ಕಾಲಮಾನಕ್ಕೆ ಹೋಗಿ ಅಲ್ಲಿನ ಕಣಗಳನ್ನ ಸಾಕ್ಷಿ ರೂಪಕ್ಕೆ ತಗೊಂಡ್ರೆ ಭಗವದ್ಗೀತೆ ರೆಕಾರ್ಡೆಡ್ ಇರುತ್ತೆ ಆ ಕ್ವಾಂಟಮ್ಸ್ ಅಲ್ಲಿ. ಆ ಭಗವದ್ಗೀತೆ ನಡೆದ ಸೀನ್ ನಾವು ನೋಡ್ಬೋದು. ಇಂಥವೆಲ್ಲ ಮುಂದೆ ನಡೆಯುತ್ತೆ. ಕಾಲ, ಪ್ಲೇಸು, ಟೈಮು, ಡೇಟ್ ಮೂರನ್ನು ಹಾಕಿ ಲ್ಯಾಟ್ಲ್ಯಾಂಗ್ ಪೊಸಿಷನ್ ಹಾಕಿದ್ರೆ ಇಂಥ ದಿನ ಇಂಥ ಟೈಮ್ಗೆ ಏನು ಘಟನೆ ನಡೆಯುತ್ತೆ ಅಂತ ಹೇಳುತ್ತೆ. ಇದನ್ನು ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂದ್ರೆ, ಮರಗಳು ಕಡಿಬಾರದು ಅಂತ ಯಾಕೆ ಹೇಳಿದ್ರೆ, ಮರಗಳು ಸಾಕ್ಷಿ ರೂಪಗಳು. ಆ ರಸ್ತೆಯಲ್ಲಿ ನಡೆದ ಘಟನೆಗಳಿಗೆಲ್ಲ ಸಾಕ್ಷಿ ರೂಪಗಳು. ಉದಾಹರಣೆಗೆ, ಮದಕರಿ ನಾಯಕ ಪಟ್ಟಾಭಿಷೇಕ ಆದಾಗ ಚಿತ್ರದುರ್ಗದ ದೊಡ್ಡಪೇಟೆಯಲ್ಲಿ ಅರಳಿ ಮರನ ನೆಡ್ತಾರೆ ರಾಜರ ಕೈಯಲ್ಲಿ. ಅಂದಿನ ಮಹಾಪಾಳೆಗಾರ ಮಹಾರಾಜ ಪಟ್ಟಾಭಿಷೇಕ್ತನಾದ ತಕ್ಷಣ ಅವನ ಕೈಯಿಂದ ಒಂದು ಮರ ನಡೆಸ್ತಾರೆ. ಆ ಮರ ಇದ್ದಿದ್ರೆ, ಇವತ್ತಿಗೂ ಇದ್ದಿದ್ರೆ, ಆ ಮರದ ಒಂದು ಪಾರ್ಟಿಕಲ್ ತಗೊಂಡು ಅದು ಸಾಕ್ಷಿ ರೂಪ ಆಗಿರುತ್ತೆ. ಅಂದಿನ ಟೈಮು ಬೇಳೆ ಹಾಕಿದ್ರೆ ಅಂದಿನ ಸುತ್ತಮುತ್ತಲು ನಡೆದ ಘಟನೆಗಳು, ಮದಕರಿ ನಾಯಕ ಪಟ್ಟಾಭಿಷೇಕ ಹಾಕಿದ ಸೀನು, ಇದೆಲ್ಲ ನಮಗೆ ಕಾಣುತ್ತೆ ಮುಂದೆ. ಆದರೆ ನಾವು ಮಾಡಿಕೊಂಡ ಒಂದು ಘೋರ ಕೃತ್ಯ ಅಂದ್ರೆ, ಆ ಮರನ ಕಡಿದು ಬಿಟ್ಟಿದ್ದಾರೆ. ಚಿತ್ರದುರ್ಗದ MLAಗಳು ಆ ಕಾಲದಲ್ಲಿ ಯಾರಿದ್ರೋ ಗೊತ್ತಿಲ್ಲ. ಅಂದ್ರೆ ಚಿತ್ರದುರ್ಗ ಅಂದ್ರೆ ಅದೊಂದು ಮಹಾನಗರಿ, ಸಾಕ್ಷಿ ಭಾವನಗರಿ. ಭಾರತದ ಹಿಸ್ಟ್ರಿಯಲ್ಲಿ ಬರುವಂತಹ ಅನೇಕ ನಗರಗಳಲ್ಲಿ ಅದೊಂದು ಶ್ರೇಷ್ಠ ನಗರಿ. ಯಾಕಂದ್ರೆ ಅದು ಹಿಡಿಂಬಾಸುರನ ಕಾಲದಿಂದ ಇದೆ, ಅದಕ್ಕೊಂದು ಒಳ್ಳೆ ಹಿಸ್ಟ್ರಿ ಇದೆ. ಹಾಗೆ ಮೈಸೂರಾಗ್ಲಿ, ಯಾವುದೇ ಊರಾಗ್ಲಿ, ಘಟನಾವಳಿಗಳು, ಬೆಂಗಳೂರಿನ ಘಟನೆಗಳಿಗೆ ಕೆಂಪೇಗೌಡರ ಕಾಲ, ಅದಕ್ಕೆ ಹಿಂದಿನ ಕಾಲ, ಶಹಾಜಿ ಭೋಸ್ಲೆ ಕಾಲ, ಎಲ್ಲ ಕಾಲ ಹೇಗಿತ್ತು ಅನ್ನೋ ಒಂದು ದಾಖಲಾತಿಗಳನ್ನ ಹೇಗೆ ಗೂಗಲ್ ಅರ್ಥಲ್ಲಿ ಇವಾಗ ನೋಡ್ತೀವೋ ಹಾಗೆ ನೋಡಬಹುದು. ಇನ್ನಾದರೂ MLAಗಳು, MP ಗಳು ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಆಧುನಿಕ ಡೆವಲಪ್ಮೆಂಟ್ ವಿಚಾರದಲ್ಲಿ ಮರಗಳನ್ನು ಕೊಲ್ಲದಿರಿ ದಯವಿಟ್ಟು. ಇದು ತುಂಬಾ ಘೋರ ಅಪರಾಧ. ನಾವು ಮಾಡಿದ್ವಿ ನೋಡಿ, ಯಾವಾಗ ಚಿತ್ರದುರ್ಗದ ಹಳೆ ಮರಗಳನ್ನ ತೆಗೆದು ರೋಡ್ ಡಿವೈಡರ್ ಇದೆ ಅಂತ ಸ್ವಾರ್ಥಕ್ಕೆ ಬಳಸ್ಕೊಂಡದ್ದಾಗ ತಿಪ್ಪಾರೆಡ್ಡಿ MLA ಮರ ಬೇಕು ಇದ್ದಲ್ಲೇ ಅಂತ ಒಂದು ಹೋರಾಟ ನಡೆಸಿ ಸತತ 9 ಸಲ ಗೆದ್ದಿದ್ದ ಆ ವ್ಯಕ್ತಿ ತನ್ನ ಪದವಿನೇ ಕಳ್ಕೋಬೇಕಾಯ್ತು. ಮರದ ವಿಚಾರಕ್ಕೆ ಹೋಗ್ಬೇಡಿ. ಮೈಸೂರಿನಲ್ಲಿ ಅಷ್ಟು ರೆವಲ್ಯೂಷನ್ ಮಾಡಿದ್ರು ಮೈಸೂರಿನ ಮರಭಕ್ತರು, ಅವರೆಲ್ಲರಿಗೂ ಪಾದಾಭಿವಂದನೆ. ಅದಾದರೂ ನಿನ್ನೆ ಬೆಂಗಳೂರಲ್ಲಿ ಅದೇ ಕೆಲಸ ಮಾಡಿದ್ದಾರೆ. ಹೊಟ್ಟೆಗೆ ಅನ್ನ ತಿಂತೀರಾ ನೀವು? ಅನ್ನ ಕೊಟ್ಟ ತಾಯಿಯ ಮಾಂಸ ತಿಂತೀರಾ ನೀವು? ಉಸಿರು ಕೊಟ್ಟ ಮರದೇವತೆಗಳ ಕಡಿದು ಬದುಕ್ತೀರಾ ನೀವು? ನಾಚಿಕೆ ಆಗೋದಿಲ್ಲ? ಸತ್ತ ಮರಗಳನ್ನು ಮಾತ್ರ ಡಿಕ್ಲೇರ್ ಮಾಡಬೇಕು 10 ಸಲ ನೀವು ತೆಗಿಯೋಕೆ ಮುನ್ನ. ಸತ್ತ ಮರಗಳನ್ನು ಮಾತ್ರ ತೆಗಿಬಹುದು. ಜೀವಂತ ಇರೋ ಮರಗಳ ಪ್ರಾಣ ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ.
ಎಚ್ಚರವಾಗಿರಿ. ಇನ್ನು ಮೇಲೆ ಚಿತ್ರದುರ್ಗದ ಮರಗಳ ರಕ್ಷಣೆ ಚಿತ್ರದುರ್ಗದ ಜನತೆಗೆ ಬಿಟ್ಟಿದ್ದು. ನಾವು ಎಲ್ಲೋ ಇದ್ದು ಹೋರಾಡಿದ್ವಿ. ನೀವು ನಿಮ್ಮ ಮರಗಳು ಸಾಕ್ಷಿ ರೂಪಗಳು. ನಿಮ್ಮ ಊರಲ್ಲಿ ನಡೆದ ಅನೇಕ ಘಟನೆಗಳಿಗೆ ಬಿಚ್ಚುಗತ್ತಿ ಭರಮಣ್ಣನ ಸಾಕ್ಷಿ ರೂಪಗಳು. ನಿಮಗೆ ಗೊತ್ತಾ, ಎಂಟೈರ್ ಚಿತ್ರದುರ್ಗದ ಅರಸ ಪರಂಪರೆಯಲ್ಲಿ ಅತಿ ಶ್ರೇಷ್ಠ ದೊರೆ ಅಂತ ಹೇಳಿಸ್ಬೋದು ಬಿಚ್ಚುಗತ್ತಿ ಭರಮಣ್ಣ ನಾಯಕ. ಭರಮಸಾಗರದಲ್ಲಿ ಹುಟ್ಟಿ ಬಿಳಿಚೋಡು ಅಲ್ಲಿ ಹುಟ್ಟಿ ಸಾಧಾರಣ ಹುಡುಗನ ಥರ ಬೆಳೆದು ವೀರನಾಗಿ ರಾಜ ಆಗ್ತಾನೆ. ಇಟ್ಸ್ ಎ ವೆರಿ ಮಿರಾಕ್ಯುಲಸ್ ಕಹಾನಿ. ಆತನ ಬಗ್ಗೆ ನಾವು ಈಗ ಆತ ಒಬ್ಬ ಕಾದಂಬರಿಕಾರ ಬರೀತಾನೆ, ಇಲ್ಲೊಂದು ಕಾದಂಬರಿಕಾರ, ಬೇರೆ ಬೇರೆ ಭಾವಗಳಿರುತ್ತೆ. ಆದರೆ ಮುಂದೆ ಬರುವ ಸಾಕ್ಷಿ ರೂಪಗಳ ಡೈರೆಕ್ಟ್ ಸಾಕ್ಷಿ. ಒಂದು ತಪ್ಪು ಸತ್ಯ ಹೆಂಗಿದ್ರೆ ಹಂಗೆ, ಸತ್ಯ ಮುಚ್ಚಿಡಕ್ಕಾಗಲ್ಲ ಅನ್ನತ್ತಲ್ಲ, ಆ ಸತ್ಯವನ್ನು ಮರದ ಕಣಕಣಗಳನ್ನೂ ನೋಡಿರುತ್ತೆ. ಸುತ್ತಮುತ್ತಲ ಎಲ್ಲ ಗೋಡೆಗಳು ನೋಡಿರುತ್ತೆ. ಅದನ್ನು ಹಿಡಿದು ತೆಗಿಬೋದು ಅಂತ ಕಾಲ ಮುಂದೆ ಬರ್ತಾ ಇದೆ. ಇವಾಗ ಭಗವದ್ಗೀತೆಯ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಹೇಳಬೇಕಾಗತ್ತೆ. ಅವಾಗ ಕೋರ್ಟಲ್ಲಿ ಆ ಭಾವನೆ ಹೇಳೋಕ್ಕೆ ಗೊತ್ತಿಲ್ಲ. ನೀವು ನಡೀತಾ ಇದ್ರೆ ನಿಮ್ಮ ಸತ್ಯ ನಿಮ್ಮ ಜೊತೆ ನಡೀತಾ ಇರುತ್ತೆ. ಸುಳ್ಳಿನಿಂದ ಬದುಕೋಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗಳು ಮುಂದೆ ಬರುತ್ತೆ. ಧನ್ಯವಾದ. ಅಹೋರಾತ್ರ.